54 ವರ್ಷಗಳ ನಂತರ ಚಂದ್ರನ ಮೇಲೆ ಕಾಲಿಡೋದಕ್ಕೆ ನಾಸಾ ತಯಾರಿ. ಏನಿದು ಆರ್ಟೆಮಿಸ್ 2 ಮಿಷನ್? ಏನು ಇದರ ಉದ್ದೇಶ? ಚಂದ್ರನ ಮೇಲೆ ಕಾಲಿಡೋದಕ್ಕೆ ತಯಾರಾಗಿರುವವರು ಯಾರ್ಯಾರು ಗೊತ್ತಾ? ಆರ್ಟೆಮಿಸ್ 2 ನ ಗುರಿ ಏನು ಗೊತ್ತಾ? ಮತ್ತೆ ಇತಿಹಾಸ ಸೃಷ್ಟಿ ಮಾಡುತ್ತಾ ಅಮೆರಿಕ. ಮಿಷನ್ ಆರ್ಟೆಮಿಸ್ 2 ನಂತರ ಏನೇನೆಲ್ಲ ಆಗುತ್ತೆ? ಚಂದ್ರನ ಮೇಲೆ ಮನುಷ್ಯರ ಕಾಲೋನಿ ನಿರ್ಮಾಣವಾಗುತ್ತಾ? ಇದೇ ಈ ಹೊತ್ತಿನ ವಿಶೇಷ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ನಾನು ಸಂತೋಷ್ ರಾಠೋಡ್. ಏಪ್ರಿಲ್ 1ರಂದು ಪ್ರಾರಂಭವಾಗುವಂತಹ ಆರ್ಟೆಮಿಸ್ 2 ಕಾರ್ಯಾಚರಣೆಗಾಗಿ ನಾಸಾ ಸಿದ್ಧತೆಗಳನ್ನು ಪೂರ್ಣ ಮಾಡಿಕೊಂಡಿದೆ. ಫ್ಲೋರಿಡಾದಲ್ಲಿ ತರಬೇತಿ ಪಡಿತಾ ಇದ್ದ 4 ನಾಸಾ ಗಗನಯಾತ್ರಿಗಳು ಹ್ಯೂಸ್ಟನ್ನಿಂದ T-38 ಜೆಟ್ನಲ್ಲಿ ಬಾಹ್ಯಾಕಾಶ ಕೇಂದ್ರಕ್ಕೆ ಆಗಮಿಸಿದ್ದಾರೆ. ಅಮೆರಿಕದ ನಾಸಾ ಇತಿಹಾಸ ಸೃಷ್ಟಿಗೆ ಕೌಂಟ್ ಡೌನ್ ಶುರುವಾಗಿದೆ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ, ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ಮುಂದಿನ ಕೆಲವು ವರ್ಷಗಳಲ್ಲಿ ಚಂದ್ರನ ಮೇಲೆ ಶಾಶ್ವತ ನೆಲೆಯನ್ನ ಸ್ಥಾಪನೆ ಮಾಡೋದಕ್ಕೆ ಪ್ಲಾನ್ ರೂಪಿಸಿಕೊಂಡಿದೆ. ಕಳೆದ ವಾರ ನಾಸಾ ಮುಂದಿನ ದಶಕದಲ್ಲಿ ಚಂದ್ರನ ಕಾರ್ಯಾಚರಣೆಗಳಿಗೆ ಅಂತ ಮಾರ್ಗಸೂಚಿ ಕೂಡ ಅನಾವರಣಗೊಳಿಸಿತ್ತು. ಇದು ಚಂದ್ರನಲ್ಲಿ ನೆಲೆ ನಿರ್ಮಾಣ ಮಾಡುವಂಥದ್ದು, ಮೂಲ ಸೌಕರ್ಯಗಳನ್ನು ಸ್ಥಾಪನೆ ಮಾಡುವ ನಿರ್ಧಾರ ಬಹಿರಂಗಪಡಿಸಿತ್ತು. ನಾಸಾದ ಆರ್ಟೆಮಿಸ್ 2 ಮಿಷನ್ ಉಡಾವಣಾ ದಿನಾಂಕ ಸಮೀಪವಾಗ್ತಾ ಇದ್ದಂತೆ ಎಲ್ಲವೂ ಕೂಡ ಈಗ ನಿಚ್ಚಳವಾಗಿ ಕಂಡು ಬರ್ತಾ ಇದೆ. ಎಲ್ಲ ಲೆಕ್ಕಾಚಾರಗಳು ಸಿದ್ಧಪಡಿಸಿದ ನಂತರ ಏಪ್ರಿಲ್ 1ರಂದು ನಾಸಾ ಚಂದ್ರನ ಮೇಲೆ ಕಾರ್ಯಾಚರಣೆಗಾಗಿ 4 ಗಗನಯಾತ್ರಿಗಳನ್ನು ಕಳಿಸುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಹೀಗಾಗಿ ಸುಮಾರು 54 ವರ್ಷಗಳ ನಂತರ ಅಮೆರಿಕದ ನಾಸಾ ಮತ್ತೊಮ್ಮೆ ಚಂದ್ರನ ಮೇಲೆ ಮನುಷ್ಯನನ್ನ ಕಳಿಸುವ ಸ್ಪರ್ಧೆಗೆ ಧುಮುಕಲಿದೆ. ಹಾಗಾದ್ರೆ ಏನಿದು ನಾಸಾದ ಆರ್ಟೆಮಿಸ್ 2 ಮಿಷನ್? ನಾಸಾದ ಆರ್ಟೆಮಿಸ್ 2 ಮಿಷನ್ ಅಂದ್ರೆ ಆರ್ಟೆಮಿಸ್ ಕಾರ್ಯಕ್ರಮದ 2ನೇ ನಿಗದಿತ ಹಾರಾಟ. ಅಂದ್ರೆ ಈಗಾಗಲೇ ಮೊದಲನೇ ನಿಗದಿತ ಹಾರಾಟ ಆಗಿದೆ. 1972ರಲ್ಲಿ ಅಪೋಲೋ 17 ನಂತರ ಚಂದ್ರನನ್ನ ತಲುಪಲಿರುವಂತಹ ಮೊದಲ ಮಾನವ ಸಹಿತ ಮಿಷನ್ ಇದು. ಸರಿಸುಮಾರು 10 ದಿನಗಳ ಈ ಮಿಷನ್ ಸ್ಪೇಸ್ ಲಾಂಚ್ ಸಿಸ್ಟಮ್ ಅಂತ ನಾವೇನು ಕರಿತೀವಿ, SLS ರಾಕೆಟ್ ಮತ್ತು ಓರಿಯನ್ ಬಾಹ್ಯಾಕಾಶ ನೌಕೆಯನ್ನ ಬಳಕೆ ಮಾಡಲಾಗುತ್ತೆ. ಇದರಲ್ಲಿ ಆರ್ಟೆಮಿಸ್ನ ಪ್ರಮುಖ ಕಾರ್ಯಾಚರಣೆಗಳು ಯಾವ್ಯಾವುದು ಹಾಗಾದ್ರೆ ನೋಡಿ. ಆರ್ಟೆಮಿಸ್ 1 2022ರಲ್ಲಿ ಕೈಗೊಳ್ಳಲಾಗಿತ್ತು. ಬಾಹ್ಯಾಕಾಶ ಉಡಾವಣಾ ವ್ಯವಸ್ಥೆ SLS ರಾಕೆಟ್ ಮತ್ತು ಚಂದ್ರನ ಸುತ್ತುತ್ತಾ ಇರುವಂತಹ ಓರಿಯನ್ ಕ್ಯಾಪ್ಸುಲ್ ಸಿಬ್ಬಂದಿಗಳು ಇಲ್ಲದಂತಹ ಹಾರಾಟ ಪರೀಕ್ಷೆಯನ್ನ ಈಗಾಗಲೇ ಅಮೆರಿಕ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಆರ್ಟೆಮಿಸ್ 2 ಅಂದ್ರೆ ಈಗ ನಡೀತಾ ಇರುವಂತಹ ಮಿಷನ್ ಏಪ್ರಿಲ್ 1, 2026ರಂದು ಪೂರ್ವ ತಯಾರಿಗಾಗಿ ಗಗನಯಾತ್ರಿಗಳು ಹಾರಾಟ ನಡೆಸಲಿದ್ದಾರೆ. ಬಾಹ್ಯಾಕಾಶದಲ್ಲಿ ವ್ಯವಸ್ಥೆಗಳನ್ನು ಪರೀಕ್ಷೆ ಮಾಡೋದಕ್ಕೆ 4 ಗಗನಯಾತ್ರಿಗಳು 10 ದಿನಗಳವರೆಗೆ ಬಾಹ್ಯಾಕಾಶದಲ್ಲಿ ಹಾರಾಟ ಮಾಡಲಿದ್ದಾರೆ. ಅಂದ್ರೆ ಚಂದ್ರನ ಮೇಲೆ ಇಳಿಯೋದಕ್ಕೆ ಆರ್ಟೆಮಿಸ್ 3 ಏನಿದೆ ಅದಕ್ಕೂ ಮುಂಚೆ ಚಂದ್ರನ ಮೇಲೆ ಇಳಿಯೋದಕ್ಕಂತ ರಿಹರ್ಸಲ್ ಅಂತ ನಾವೇನು ಕರಿತೀವಿ, ಆ ರಿಹರ್ಸಲ್ ಅನ್ನ ನಡೆಸೋದಕ್ಕೆ ಆರ್ಟೆಮಿಸ್ 2 ಮೂಲಕವಾಗಿ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇನ್ನ ಆರ್ಟೆಮಿಸ್ 3 2027ರಲ್ಲಿ ಆರ್ಟೆಮಿಸ್ 3 ಕೈಗೊಳ್ಳಲಾಗುತ್ತೆ. ಭೂಮಿಯ ಕಕ್ಷೆಯಲ್ಲಿ ಗಗನಯಾತ್ರಿಗಳು ಹಾರಾಟ ನಡೆಸಲಿದ್ದಾರೆ. ಇದರಲ್ಲಿ ರಾಕೆಟ್ ಸಿಸ್ಟಮ್ಗಳ ಡಾಕಿಂಗ್ ಅನ್ನ ಪರೀಕ್ಷೆ ಮಾಡೋದಕ್ಕೆ ಈ ಯೋಜನೆ ಕೈಗೊಳ್ಳಲಾಗುತ್ತೆ. ಅಂದ್ರೆ ಡಾಕಿಂಗ್ ಸಿಸ್ಟಮ್ ಅಂತ ಏನ್ ಕರಿತೀವಿ, ಆ ಡಾಕಿಂಗ್ ಸಿಸ್ಟಮ್ ಅನ್ನ ಪರೀಕ್ಷೆ ಮಾಡೋದಕ್ಕಂತ ಈ ಯೋಜನೆಯನ್ನ ನಡೆಸಲಾಗುತ್ತೆ. ಆರ್ಟೆಮಿಸ್ 4 2028ಕ್ಕೆ ಇದನ್ನ ನಡೆಸಲಾಗುತ್ತೆ. ನಾಸಾ 2028ರಲ್ಲಿ ಚಂದ್ರನ ಮೇಲ್ಮೈಯಲ್ಲಿ ಗಗನಯಾತ್ರಿಗಳನ್ನ ಇಳಿಸೋದಕ್ಕೆ ಈ ಯೋಜನೆಯನ್ನ ಕೈಗೊಳ್ತಾ ಇದೆ. ಇದು 1972ರ ನಂತರ ಗಗನಯಾತ್ರಿಗಳನ್ನ ಚಂದ್ರನ ಮೇಲೆ ಇಳಿಸಿ ಮತ್ತೆ ಇತಿಹಾಸವನ್ನ ಅಮೆರಿಕ ಸೃಷ್ಟಿ ಮಾಡಲಿದೆ. ಆರ್ಟೆಮಿಸ್ 2ನಲ್ಲಿ ಚಂದ್ರನತ್ತ ಪ್ರಯಾಣ ಮಾಡುವಂತಹ ಗಗನಯಾತ್ರಿಗಳು ಯಾರ್ಯಾರು ಹಾಗಾದ್ರೆ? ಏಪ್ರಿಲ್ 3, 2023ರಲ್ಲಿ ಆಗ್ಲೇ ಅಮೆರಿಕ ಇದನ್ನ ನಿಗದಿ ಮಾಡಿತ್ತು. ನಾಸಾ ನಿಗದಿ ಮಾಡಿರುವಂತೆ ಆರ್ಟೆಮಿಸ್ 2 ಮಿಷನ್ನಲ್ಲಿ 4 ಜನ ಗಗನಯಾತ್ರಿಗಳು ಪ್ರಯಾಣ ಬೆಳೆಸಲಿದ್ದಾರೆ. ಕಮಾಂಡರ್ ರೀಡ್ ವೈಸ್ಮನ್, ಪೈಲಟ್ ವಿಕ್ಟರ್ ಗ್ಲೋವರ್, ಮಿಷನ್ ಸ್ಪೆಷಲಿಸ್ಟ್ಗಳಾಗಿರುವಂತಹ ಕ್ರಿಸ್ಟಿನಾ ಕೋಚ್ ಮತ್ತು ಜೆರೆಮಿ ಹ್ಯಾನ್ಸನ್ ಅವರನ್ನ ಒಳಗೊಂಡಿರುವಂತಹ ತಂಡ ಚಂದ್ರನತ್ತ ಪ್ರಯಾಣವನ್ನ ಬೆಳೆಸುತ್ತೆ. ಈ 4 ಜನ ಗಗನಯಾತ್ರಿಗಳು ಚಂದ್ರನತ್ತ ಪ್ರಯಾಣ ಮಾಡಲಿದ್ದಾರೆ. ರೀಡ್ ವೈಸ್ಮನ್ ಅವರು ಯಾರು ಹಾಗಾದ್ರೆ? US ನೌಕಾಪಡೆಯ ಕ್ಯಾಪ್ಟನ್ ಮತ್ತು ಮಾಜಿ ನಾಸಾ ಮುಖ್ಯ ಗಗನಯಾತ್ರಿ ಇವರು. ವೈಸ್ಮನ್ ಅವರು 2014ರಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅಂದ್ರೆ ISS ಅಂತ ನಾವೇನು ಕರಿತೀವಿ ಅದರಲ್ಲಿ ಫ್ಲೈಟ್ ಎಂಜಿನಿಯರ್ ಆಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ವಿಕ್ಟರ್ ಗ್ಲೋವರ್ ಅವರು ನೌಕಾಪಡೆಯ ಕ್ಯಾಪ್ಟನ್ ಮತ್ತು ಪರೀಕ್ಷಾ ಪೈಲಟ್ ಆಗಿರುವಂತಹ ಗ್ಲೋವರ್ ಅವರು ಕ್ರೂ 1 ಸ್ಪೇಸ್ ಎಕ್ಸ್ ನ ಕಾರ್ಯಾಚರಣೆಯಲ್ಲಿ ಅಂದ್ರೆ ಸ್ಪೇಸ್ ಎಕ್ಸ್ ಈ ಹಿಂದೆ ಕೈಗೊಂಡಿದ್ದಂತಹ ಕ್ರೂ 1 ಅನ್ನುವಂತಹ ಕಾರ್ಯಾಚರಣೆ ಏನಿತ್ತು ಅದರಲ್ಲಿ ಇವರು ಸೇವೆ ಸಲ್ಲಿಸಿದ್ದಾರೆ. ಬಾಹ್ಯಾಕಾಶಕ್ಕೆ ಹಾರಿದಂತಹ ಮೊದಲ ಆಫ್ರಿಕನ್ ಅಮೆರಿಕನ್ ಗಗನಯಾತ್ರಿ ಇವರಾಗಲಿದ್ದಾರೆ. ಇನ್ನು ಕ್ರಿಸ್ಟಿನಾ ಹ್ಯಾಮಾಕ್ ಕೋಚ್ ಅವರು ಇವರು ಯಾರು ಅಂತ ನೋಡೋದಾದ್ರೆ ಮಿಷನ್ ಸ್ಪೆಷಲಿಸ್ಟ್ ಇವರು ಮಹಿಳೆ ಆಗಿದ್ದಾರೆ. ಇನ್ನು ಒಬ್ಬ ಮಹಿಳೆಯಾಗಿ ಅತಿ ಹೆಚ್ಚು ಸಮಯ
ಒಂದೇ ಬಾರಿಗೆ ಬಾಹ್ಯಾಕಾಶದಲ್ಲಿ ಹಾರಾಟ ಮಾಡಿದಂತಹ ದಾಖಲೆಯನ್ನ ಇವರು ಹೊಂದಿದ್ದಾರೆ. ಎಲೆಕ್ಟ್ರಿಕಲ್ ಎಂಜಿನಿಯರ್ ಮುಗಿಸಿರುವಂತಹ ಇವರು ಚಂದ್ರನ ಮೇಲೆ ಪ್ರಯಾಣ ಮಾಡಿದಂತಹ ಮೊದಲ ಮಹಿಳೆ ಆಗಲಿದ್ದಾರೆ. ಅಂದ್ರೆ ಚಂದ್ರನ ಮೇಲೆ ಕಾಲಿರಿಸುವಂತಹ ಮೊದಲ ಮಹಿಳೆ ಇವರಾಗಲಿದ್ದಾರೆ. ಇದರ ಜೊತೆಗೆ ನಾಲ್ಕನೆಯವರು ಜೆರೆಮಿ ಹ್ಯಾನ್ಸನ್ ಅವರು. ಇವರು ಯಾರು ಅಂತ ನೋಡೋದಾದ್ರೆ ಮಿಷನ್ ಸ್ಪೆಷಲಿಸ್ಟ್ ಇವರು ಕೂಡ. ರಾಯಲ್ ಕೆನಡಿಯನ್ ಏರ್ ಫೋರ್ಸ್ ಕರ್ನಲ್ ಆಗಿರುವಂತಹ ಹ್ಯಾನ್ಸನ್ ಅವರು ಚಂದ್ರನ ಕಾರ್ಯಾಚರಣೆಗೆ ನಿಯೋಜನೆ ಮಾಡಲಾದಂತಹ ಮೊದಲ ಕೆನಡಾದ ಗಗನಯಾತ್ರಿ ಆಗಲಿದ್ದಾರೆ. ಅಂದ್ರೆ ಇವರು ಕೂಡ ಚಂದ್ರನ ಮೇಲೆ ಕಾಲಿಡುವಂತಹ ಮೊದಲ ಕೆನಡಾ ಗಗನಯಾತ್ರಿ ಆಗಲಿದ್ದಾರೆ. ಆರ್ಟೆಮಿಸ್ 2 ನಿರಂತರ ಪರೀಕ್ಷೆ ಮತ್ತು ಸಿದ್ಧತೆಗಳ ನಂತರ, ಅಂದ್ರೆ ಇವತ್ತಿನವರೆಗೆ ಏನೇನೆಲ್ಲ ಸಿದ್ಧತೆಗಳು ನಡೀತು, ಏನೇನೆಲ್ಲ ತಯಾರಿ ನಡೀತು, ಅದಾದ ನಂತರ ಈಗ ಏಪ್ರಿಲ್ 1, 2026ರಂದು ಐತಿಹಾಸಿಕ ಕಾರ್ಯಾಚರಣೆ ಪ್ರಾರಂಭ ಮಾಡೋದಕ್ಕೆ ನಾಸಾ ಸಿದ್ಧತೆ ಮಾಡಿಕೊಳ್ತಾ ಇದೆ. ಏಪ್ರಿಲ್ 1ರ ಸಂಜೆ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶದಿಂದ ಉಡಾವಣೆಯಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಆರ್ಟೆಮಿಸ್ 2 ಉಡಾವಣೆ ಸಮಯ ಭಾರತದಲ್ಲಿ ಏಪ್ರಿಲ್ 2ರ ಬೆಳಗಿನ ಜಾವ ಆಗಿರುತ್ತೆ. ಅಂದ್ರೆ ಏಪ್ರಿಲ್ 2ರ ಬೆಳಗಿನ ಜಾವ ಭಾರತದ ಕಾಲಮಾನ. ಈ ಸಂದರ್ಭದಲ್ಲಿ ಇದು ಉಡಾವಣೆ ಆಗುತ್ತೆ. ಈ ಮಧ್ಯೆ ಹವಾಮಾನ ತಾಂತ್ರಿಕ ಕಾರಣಗಳಿಂದಾಗಿ ಆರ್ಟೆಮಿಸ್ 2 ಏನಿದೆ ಇದು ಹಲವಾರು ಬಾರಿ ಮುಂದೂಡಿಕೆ ಮಾಡಲಾಗಿತ್ತು. 2026ರ ಫೆಬ್ರವರಿ 6, 8ರ ನಡುವೆ ಲಾಂಚ್ ಮಾಡೋದಕ್ಕೆ ಅಂತ ನಿಯೋಜನೆ ಮಾಡಲಾಗಿತ್ತು. ಇಂಧನ ತುಂಬುವ ಪರೀಕ್ಷೆಯಲ್ಲಿ ಸಮಸ್ಯೆಗಳಿಂದಾಗಿ ಉಡಾವಣೆ ಮುಂದೂಡಿಕೆ ಆಗಿತ್ತು. ಅದಾದ ನಂತರ ಮಾರ್ಚ್ 6, 9, 10ರಂದು ಮತ್ತೆ ನಿಗದಿ ಮಾಡಲಾಗಿದ್ರು ಕೂಡ ಮಿಷನ್ ಮುಂದೂಡಿಕೆ ಆಗಿತ್ತು. ಆರ್ಟೆಮಿಸ್ 2 ಕಾರ್ಯಾಚರಣೆಯಲ್ಲಿ ಏನೇನೆಲ್ಲ ಆಗತ್ತೆ, ಹಾಗಾದ್ರೆ ಕಾರ್ಯಾಚರಣೆ ಮಾಡಿದ್ದಾಯಿತು. ಹಾಗಾದ್ರೆ ಈ 2 ಕಾರ್ಯಾಚರಣೆಯಲ್ಲಿ ಏನೇನೆಲ್ಲ ಆಗತ್ತೆ? ನಾಸಾದ ಆರ್ಟೆಮಿಸ್ 2 ಮಿಷನ್ ಅವಧಿ 10 ದಿನ ಆಗಿರುತ್ತೆ. ಏಪ್ರಿಲ್ 1ರಂದು ಉಡಾವಣೆಯಾಗಿ ಏಪ್ರಿಲ್ 10, 11ರ ವೇಳೆಗೆ ಮಿಷನ್ ಭೂಮಿಗೆ ಮರಳಬಹುದು ವಾಪಸ್ಸು. ಇದೇ ಸಂದರ್ಭದಲ್ಲಿ ಉಡಾವಣಾ ವ್ಯವಸ್ಥೆ, ಜೀವ ಬೆಂಬಲ ಅಂದ್ರೆ ಸ್ಪೇಸ್ನಲ್ಲಿ ಜೀವರಕ್ಷಕ ಬೆಂಬಲ ಏನಿರುತ್ತೆ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಅಮೆರಿಕ ಪರಿಶೀಲನೆ ಮಾಡಲಿದೆ. ಬಾಹ್ಯಾಕಾಶ ನೌಕೆ ಚಂದ್ರನೆಡೆಗೆ ಪ್ರಯಾಣ ಮಾಡುವ ಮುಂಚೆ, ಅಂದ್ರೆ ಭೂಮಿಯಿಂದ ಚಂದ್ರನೆಡೆಗೆ ಪ್ರಯಾಣ ಮಾಡುವಾಗ ಭೂಮಿಗೆ ಪರಿಭ್ರಮಣೆ ಮಾಡುತ್ತೆ. ಇದೇ ಸಮಯದಲ್ಲಿ ಗಗನಯಾತ್ರಿಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಓರಿಯನ್ ಕ್ಯಾಪ್ಸೂಲ್ ಜೀವ ಬೆಂಬಲ ವ್ಯವಸ್ಥೆಗಳೇನಿದ್ದಾವೆ ಅದು ಮತ್ತು ತಾಂತ್ರಿಕ ಉಪಕರಣಗಳನ್ನು ಸಂಪೂರ್ಣವಾಗಿ ಪರೀಕ್ಷೆ ಮಾಡಲಾಗುತ್ತೆ. ಚಂದ್ರನೆಡೆಗೆ ನಿರ್ಗಮನ ನೆಕ್ಸ್ಟ್ ಸ್ಟೇಜ್ ಇದು. ಚಂದ್ರನೆಡೆಗೆ ನಿರ್ಗಮನ ಯಾವ ರೀತಿಯಾಗಿರುತ್ತೆ ನೋಡಿ. ಭೂಮಿಗೆ ಪರಿಭ್ರಮಣೆ ಮಾಡಿದ ನಂತರ ಉಡಾವಣೆಯಾಗಿ, ಅಂದ್ರೆ ಭೂಮಿಯಿಂದ ಉಡಾವಣೆಯಾಗಿ ಸರಿಸುಮಾರು 26 ಗಂಟೆಗಳವರೆಗೆ ಇದು ಭೂಮಿಯನ್ನ ಪರಿಭ್ರಮಣೆ ಮಾಡುತ್ತೆ. ಅದಾದ ನಂತರ ಮುಖ್ಯ ಎಂಜಿನ್ ಫೈರ್ ಮಾಡಲಾಗುತ್ತೆ. ಇದು ಬಾಹ್ಯಾಕಾಶ ನೌಕೆಯನ್ನ ಭೂಮಿಯ ಕಕ್ಷೆಯಿಂದ ಹೊರಗಡೆ ಕರೆದುಕೊಂಡು ಹೋಗುತ್ತೆ. ಅಂದ್ರೆ ಚಂದ್ರನೆಡೆಗೆ ಪ್ರಯಾಣವನ್ನ ಬೆಳೆಸುತ್ತೆ. ಚಂದ್ರನೆಡೆಗೆ ಪ್ರಯಾಣ ಸರಿಸುಮಾರು 4 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಚಂದ್ರನ ಸುತ್ತ ಹಾರಾಟವನ್ನ ನಡೆಸುತ್ತೆ. ನಂತರದಲ್ಲಿ ವೈಜ್ಞಾನಿಕ ಅಧ್ಯಯನಗಳನ್ನ ಇಲ್ಲಿ ಮಾಡಲಾಗುತ್ತೆ. ಅಂದ್ರೆ ಚಂದ್ರನ ಸುತ್ತ ಇದು ಪರಿಭ್ರಮಣೆ ಮಾಡುವಂತಹ ಸಂದರ್ಭದಲ್ಲಿ ವೈಜ್ಞಾನಿಕ ಅಧ್ಯಯನಗಳನ್ನ ಮಾಡಲಾಗುತ್ತೆ. ಬಾಹ್ಯಾಕಾಶ ನೌಕೆ ಚಂದ್ರನ ಮೇಲ್ಮೈಯಲ್ಲಿ ಇಳಿಯೋದಿಲ್ಲ. ಅಂದ್ರೆ ಆರ್ಟೆಮಿಸ್ 2 ಅಂತ ನಾವೇನು ಕರಿತಾ ಇದ್ದೀವಿ, ಇದು ಚಂದ್ರನ ಮೇಲ್ಮೈಯಲ್ಲಿ ಅದರ ನೆಲದ ಮೇಲೆ ಇಳಿಯೋದಿಲ್ಲ. ಆದರೆ ಅದರ ಮೇಲ್ಮೈಯಿಂದ ಗರಿಷ್ಠ 8,889 ಕಿಲೋಮೀಟರ್ ದೂರದಲ್ಲಿ ಹಾದು ಹೋಗುತ್ತೆ. ಅಂದ್ರೆ ಈ ಒಂದು ಪರಿಧಿಯಲ್ಲಿ ಪರಿಭ್ರಮಣೆಯನ್ನ ಮಾಡ್ತಾ ಇರುತ್ತೆ. ಚಂದ್ರನ ಸುತ್ತಾ ಇರುವಂತಹ ಸಂದರ್ಭದಲ್ಲಿ ಗಗನಯಾತ್ರಿಗಳು ಚಂದ್ರನ ಭೌಗೋಳಿಕ ವೈಶಿಷ್ಟ್ಯಗಳನ್ನು ವಿಶ್ಲೇಷಣೆ ಮಾಡೋದಕ್ಕೆ, ಅದನ್ನು ಅಧ್ಯಯನ ಮಾಡೋದಕ್ಕೆ, ಛಾಯಾಚಿತ್ರಗಳನ್ನು ಮಾಡೋದಕ್ಕೆ ಸುಮಾರು 3 ಗಂಟೆಗಳ ಕಾಲ ಸಮಯ ಸಿಗುತ್ತೆ. ಉದಾಹರಣೆಗೆ ಚಂದ್ರನ ಕುಳಿಗಳು, ಪ್ರಾಚೀನ ಲಾವಾ ಹರಿವುಗಳು, ಚಂದ್ರನ ಬಾಹ್ಯಾಕಾಶ ಹವಾಮಾನ, ಕರೋನಲ್ ಮಾಸ್ ಎಜೆಕ್ಷನ್ಗಳು, ಸೌರ ಜ್ವಾಲೆಗಳನ್ನು ಕೂಡ ಇಲ್ಲಿ ಅವರು ಸ್ಟಡಿ ಮಾಡಲಿದ್ದಾರೆ. ಭೂಮಿಗೆ ಅದಾದ ನಂತರ ಅಲ್ಲಿಂದ ವಾಪಸ್ಸಾಗುವಂತಹ ಸಂದರ್ಭದಲ್ಲಿ ಇದ್ಯಾವ ರೀತಿ ನಡೆಯುತ್ತೆ ಅಂದ್ರೆ ಸ್ವಯಂ ಹಿಂದಿರುವಿಕೆ ಇಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಹಾರಾಟ ಅಲ್ಲಿಂದ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಆ ಒಂದು ಮುಕ್ತ ಹಿಂದಿರುಗುವಿಕೆ ಪಥವನ್ನು ಆಧರಿಸಿದೆ ಅಂತ ಹೇಳಲಾಗುತ್ತೆ. ಇದರರ್ಥ ಚಂದ್ರನ ಗುರುತ್ವಾಕರ್ಷಣೆ ಬಲ ಏನಿದೆ ಅದನ್ನ ಬಳಕೆ ಮಾಡಿಕೊಂಡು ಬಾಹ್ಯಾಕಾಶ ನೌಕೆಯನ್ನ ಸ್ವಾಭಾವಿಕವಾಗಿ ಭೂಮಿಯ ಕಡೆಗೆ ಹಿಂದಕ್ಕೆ ತಳ್ಳುತ್ತೆ. ಇದರಿಂದಾಗಿ ಯಾವುದೇ ಎಂಜಿನ್ಗಳನ್ನು ಪ್ರಾರಂಭ ಮಾಡುವಂಥದ್ದು ಅಥವಾ ಎಂಜಿನ್ಗಳನ್ನು ಬಳಕೆ ಮಾಡುವ ಅಗತ್ಯ ಇಲ್ಲ. ಇನ್ನು ವಾತಾವರಣದ ಪ್ರವೇಶ ಅದಾದ ನಂತರ ಭೂಮಿಗೆ ಬರುತ್ತೆ. ಭೂಮಿಗೆ ಬರುವಂತಹ ಸಂದರ್ಭದಲ್ಲಿ ಭೂಮಿಯ ವಾತಾವರಣವನ್ನು ಪ್ರವೇಶ ಮಾಡುತ್ತೆ. ಭೂಮಿಯನ್ನು ಸಮೀಪಿಸಿದ ನಂತರ ಗಗನಯಾತ್ರಿಗಳನ್ನು ಹೊಂದಿರುವ ಮುಖ್ಯ ಸಿಬ್ಬಂದಿ ಮಾಡ್ಯೂಲ್ ಅಂತ ಏನು ಕರೆಯಲಾಗುತ್ತೆ ಅದು ಸೇವಾ ಮಾಡ್ಯೂಲ್ನಿಂದ ಬೇರ್ಪಡುತ್ತೆ. ಭೂಮಿಯ ವಾತಾವರಣಕ್ಕೆ ಮರುಪ್ರವೇಶದ ಸಮಯದಲ್ಲಿ ಬಾಹ್ಯಾಕಾಶ ನೌಕೆಯ ಶಾಖ ಕವಚವನ್ನು ಕಟ್ಟುನಿಟ್ಟಾಗಿ ಪರೀಕ್ಷೆ ಮಾಡಲಾಗುತ್ತೆ. ಓರಿಯನ್ ಕ್ಯಾಪ್ಸೂಲ್ ಪೆಸಿಫಿಕ್ ಮಹಾಸಾಗರದಲ್ಲಿ ಸುರಕ್ಷಿತವಾಗಿ ಕೆಳಗಡೆ ಬೀಳುವುದರೊಂದಿಗೆ ಕಾರ್ಯಾಚರಣೆ ಕೊನೆಯಾಗುತ್ತೆ. ಹಾಗಾದ್ರೆ ಕಾರ್ಯಾಚರಣೆ ಅಂತ್ಯ ಆಯಿತು. ಈ ಆರ್ಟೆಮಿಸ್ 2 ಕಾರ್ಯಾಚರಣೆಯ ಗುರಿ ಏನು ಹಾಗಾದ್ರೆ ನೋಡಿ, ನಾಸಾದ ಆರ್ಟೆಮಿಸ್ 2 ಕಾರ್ಯಾಚರಣೆಗೆ ಹಲವಾರು ಪ್ರಮುಖ ಗುರಿಗಳನ್ನು ನಿಗದಿಪಡಿಸಲಾಗಿದೆ. ಇವುಗಳ ಮೂಲಕವಾಗಿ ಯುನೈಟೆಡ್ ಸ್ಟೇಟ್ಸ್ ಭವಿಷ್ಯದಲ್ಲಿ
ಬಾಹ್ಯಾಕಾಶ ಕಾರ್ಯಾಚರಣೆಗಳಿಗೆ ತಯಾರಿ ಮಾಡೋದಕ್ಕೆ ಯೋಜನೆಗಳನ್ನು ರೂಪಿಸ್ಕೊಳ್ತಾ ಇದೆ. ವಾಸ್ತವವಾಗಿ ಬಾಹ್ಯಾಕಾಶದ ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡೋದಕ್ಕೆ ಇದೊಂದು ರಿಹರ್ಸಲ್ ಅಂತ ಹೇಳಲಾಗ್ತಾ ಇದೆ. ನಂತರದ ದಿನಗಳಲ್ಲಿ ಮಂಗಳನತ್ತ ಪ್ರಯಾಣ ಮಾಡೋದಕ್ಕೆ ಇದು ಬುನಾದಿ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಚಂದ್ರನ ಮೇಲೆ ನೆಲೆಯನ್ನ ಸ್ಥಾಪನೆ ಮಾಡೋದಕ್ಕೆ ನಾಸಾ ಪ್ಲಾನ್ ರೂಪಿಸ್ಕೊಳ್ತಾ ಇದೆ. ಇದು ಭವಿಷ್ಯದಲ್ಲಿ ಬಾಹ್ಯಾಕಾಶ ಪ್ರಯಾಣಕ್ಕೆ ಉಡಾವಣಾ ಪ್ಯಾಡ್ ಆಗಿ ಚಂದ್ರನನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ಲಾಂಚಿಂಗ್ ಪ್ಯಾಡ್ ಅಂತ ನಾವೇನು ಹೇಳ್ತೀವಿ, ಆ ಲಾಂಚಿಂಗ್ ಪ್ಯಾಡ್ ಆಗಿ ಚಂದ್ರನನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಗುರಿಯನ್ನ ಹೊಂದಲಾಗಿದೆ. ಯೋಜನೆಯ ಗುರಿ ನಂಬರ್ 1 ಏನಂತ ನೋಡೋದಾದ್ರೆ, ಗಗನಯಾತ್ರಿಗಳ ಸುರಕ್ಷತೆ ಯಾವ ರೀತಿಯಾಗಿ ನಾವು ಖಚಿತಪಡಿಸ್ಕೊಳ್ಬೇಕು, ಅಂದ್ರೆ ಅವರ ಸುರಕ್ಷತೆಯನ್ನ ಸ್ಪೇಸ್ನಲ್ಲಿ, ಅದು ಕೂಡ ಸ್ಪೇಸ್ ಟ್ರಾವೆಲ್ನಲ್ಲಿ ಯಾವ ರೀತಿಯಾಗಿ ಅವರ ಸುರಕ್ಷತೆ ಬಗ್ಗೆ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು, ಆರೋಗ್ಯವನ್ನ ಮೇಲ್ವಿಚಾರಣೆ ಮಾಡಲಾಗುತ್ತೆ. ಬಾಹ್ಯಾಕಾಶ ಪ್ರಯಾಣದಲ್ಲಿ ಗಗನಯಾತ್ರಿಗಳ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳುವಂಥದ್ದು, ಅವರನ್ನ ಬಾಹ್ಯಾಕಾಶ ಪರಿಸರದಲ್ಲಿ ಆರೋಗ್ಯ ಪರೀಕ್ಷೆಗಳಿಗೆ ಒಳಪಡಿಸಲಾಗುತ್ತೆ. ಯೋಜನೆಯ ಗುರಿ 2 ಯಾವುದು ಅಂತ ನೋಡೋದಾದ್ರೆ, ಬಾಹ್ಯಾಕಾಶ ನೌಕೆಯ ವ್ಯವಸ್ಥೆಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ಓರಿಯನ್ ಬಾಹ್ಯಾಕಾಶ ನೌಕೆ ಬಾಹ್ಯಾಕಾಶ ಉಡಾವಣಾ ವ್ಯವಸ್ಥೆ, ಅದರ ಒಂದು ಉಡಾವಣಾ ವ್ಯವಸ್ಥೆ ಏನಿದೆ ಹಾಗೂ ಅದರ ನೌಕೆಯ ಕಾರ್ಯಕ್ಷಮತೆ, ರಾಕೆಟ್ನ ಕಾರ್ಯಕ್ಷಮತೆಯನ್ನು ಪರಿಶೀಲನೆ ಮಾಡುವಂಥದ್ದು ಮುಖ್ಯ ಉದ್ದೇಶ. ಕಾರ್ಯಾಚರಣೆಯ ಮತ್ತೊಂದು ಪ್ರಮುಖ ಉದ್ದೇಶ ಏನಂದ್ರೆ, ಇದು ಬಾಹ್ಯಾಕಾಶ ನೌಕೆಯ ಉಷ್ಣ ಸ್ಥಿರತೆ, ಅಂದ್ರೆ ಒಳಗಡೆ ಟೆಂಪರೇಚರ್ ಅನ್ನ ಯಾವ ರೀತಿಯಾಗಿ ಕಾಯ್ದುಕೊಳ್ಳುತ್ತೆ, ಸಂಚರಣೆ, ಸಂವಹನ, ಅಂದ್ರೆ ಇಲ್ಲಿಂದ ನಾವು ಅವ್ರ ಜೊತೆಗೆ ಯಾವ ರೀತಿಯಾಗಿ ಸಂವಹನ ಮಾಡ್ತೀವಿ, ಅವರ ಜೊತೆ ಮಾತನಾಡ್ತೀವಿ ಅನ್ನುವಂಥದ್ದು, ಇದನ್ನು ಕೂಡ ಇದು ಒಳಗೊಂಡಿರುತ್ತೆ. ಪ್ರೊಪಲ್ಷನ್ ವ್ಯವಸ್ಥೆಗಳನ್ನು ಪರೀಕ್ಷೆ ಮಾಡುವಂಥದ್ದು ಕೂಡ ಒಳಗೊಂಡಿರುತ್ತೆ. ಈ ಯೋಜನೆಯ 3ನೇ ಗುರಿ ಏನಾಗಾದ್ರೆ, ಭವಿಷ್ಯದ ಚಂದ್ರ ಮತ್ತು ಮಂಗಳನ ಗೃಹ ಕಾರ್ಯಾಚರಣೆಗಳಿಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಅಮೆರಿಕ. ಈ ಕಾರ್ಯಾಚರಣೆಗೆ ಮನುಷ್ಯರನ್ನ ಚಂದ್ರನ ಮೇಲ್ಮೈಗೆ ಇಳಿಸುವಂಥದ್ದು, ಅಂತಿಮವಾಗಿ ಮಂಗಳ ಗ್ರಹಕ್ಕೆ ಮಾನವನನ್ನ ಕಳಿಸೋದಕ್ಕೆ ಒಂದು ಪ್ರಮುಖ ಪರೀಕ್ಷಾ ಸ್ಥಳ ಅಂತ ಹೇಳಲಾಗ್ತಾ ಇದೆ. ಬಾಹ್ಯಾಕಾಶ ಕೇಂದ್ರದಂತೆ ನಿರಂತರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿರುವ ಚಂದ್ರನ ಮೇಲೆ ಶಾಶ್ವತ ಮಾನವ ನೆಲೆಯನ್ನು ಸ್ಥಾಪಿಸೋದು ಈ ಕಾರ್ಯಕ್ರಮದ ದೀರ್ಘಕಾಲೀನ ಗುರಿ. ಇನ್ನು ಯೋಜನೆಯ 4ನೇ ಗುರಿ ಏನು ಹಾಗಾದ್ರೆ, ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡೋದು, ಭೂವೈಜ್ಞಾನಿಕ ಅಧ್ಯಯನಗಳು, ಬಾಹ್ಯಾಕಾಶ ನೌಕೆ ಭೂಮಿಗಿಂತ ಗೋಚರಿಸದೆ ಇರುವಂತಹ ಚಂದ್ರನ ಭಾಗದಲ್ಲಿ, ಅಂದ್ರೆ ಭೂಮಿಗೆ ಗೋಚರ ಆಗದೆ ಇರೋ ಚಂದ್ರನ ಭಾಗ ಏನಿದೆ ಆ ಭಾಗವನ್ನು ಹಾದು ಹೋದಾಗ ಗಗನಯಾತ್ರಿಗಳು ಚಂದ್ರನ ಮೇಲೆ ಪರಿಶೀಲನೆ ಮಾಡಲಿದ್ದಾರೆ. ಅಲ್ಲಿ ಆ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ ಅವರು ಅಲ್ಲಿ ಅನೇಕ ವೈಜ್ಞಾನಿಕ ಒಂದು ಪರಿಶೀಲನೆಗಳನ್ನು ಮಾಡಿದ್ದಾರೆ. ಇದು ಆರ್ಟೆಮಿಸ್ 3 ಮಾನವ ಸಹಿತ ಕಾರ್ಯಾಚರಣೆ ಸಮಯದಲ್ಲಿ ಬಾಹ್ಯಾಕಾಶ ನೌಕೆ ಇಳಿಯೋದಕ್ಕೆ, ಎಲ್ಲಿ ಇಳಿಸ್ಬೇಕು ನಾವು ಆ ಜಾಗವನ್ನ, ವಾತಾವರಣವನ್ನ ಅಭ್ಯಾಸ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ಯೋಜನೆಯ 5ನೇ ಗುರಿ ಏನು ಹಾಗಾದ್ರೆ, ಬಾಹ್ಯಾಕಾಶ ಹವಾಮಾನವನ್ನ ಅಧ್ಯಯನ, ಆಳವಾದ ಬಾಹ್ಯಾಕಾಶದಲ್ಲಿ ವಿಕಿರಣದಿಂದ ಗಗನಯಾತ್ರಿಗಳನ್ನು ರಕ್ಷಣೆ ಮಾಡೋದಕ್ಕೆ ಆರ್ಟೆಮಿಸ್ 2 ಕಾರ್ಯಾಚರಣೆ ಸಮಯದಲ್ಲಿ ಬಾಹ್ಯಾಕಾಶ ಹವಾಮಾನ, ಕರೋನಲ್ ದ್ರವ್ಯ ರಾಶಿ ಹೊರಸೂಸುವಿಕೆ ಮತ್ತು ಸೌರ ಜ್ವಾಲೆಗಳನ್ನು ಪತ್ತೆ ಹಚ್ಚುತ್ತೆ. ಆರ್ಟೆಮಿಸ್ 2 ಚಂದ್ರನ ಮೇಲೆ ಇಳಿಯದೆ ಚಂದ್ರನ ಪರಿಭ್ರಮಣೆ ಮಾಡಿ ಅಭ್ಯಾಸ ಮಾಡುತ್ತೆ. ಆರ್ಟೆಮಿಸ್ 3 ಚಂದ್ರನ ಮೇಲೆ ಇಳಿಯಲಿದ್ದು ಈ 4 ಗಗನಯಾತ್ರಿಗಳು, ಅಂದ್ರೆ ಈಗ ಪ್ರಯಾಣ ಬೆಳೆಸ್ತಾ ಇರುವಂತಹ 4 ಗಗನಯಾತ್ರಿಗಳು ಚಂದ್ರನ ಮೇಲೆ ಇಳಿದು 2027 ಅಥವಾ 28ರಲ್ಲಿ ಇತಿಹಾಸ ನಿರ್ಮಾಣ ಮಾಡಲಿದ್ದಾರೆ. ಇದಿಷ್ಟು ಇವತ್ತಿನ ವಿಶೇಷ ಆಗಿತ್ತು. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಚಾನಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.